ಫಿಕ್ಸ್ ಆಗಿದ್ಯಾ? ತುಂಬಾ ಟೈಮ್ ಆಯ್ತು, ಆಲ್ರೆಡಿ ಲೇಟ್ ಆಗಿದೆ. ಅದೇ ರಿಸರ್ಚ್ ಮಾಡಿ ನಿಮ್ಮ ಹತ್ರ ಬಂದಿದ್ದು. ಬಟ್ ಐ ಫೀಲ್ दैट डिसीजन वाज वेरी करेक्ट. ट्रस्ट मी, आपका वर्क मुझे स्टार्टिंग से भी बहुत पसंद है. थैंक यू सो मच. क्योंकि आप बहुत अच्छे से करते हैं. Become a makeup artist in 30 days. How will they cover everything? Okay. Because I saw your poster for what you're going to cover in the syllabus, and it had like quite a lot of things. ಇಲ್ಲ ಡಲ್ ಸ್ವಲ್ಪ ತಾದ್ಮೇಲೆ ಆಕ್ಸಿಡೈಸ್ ಆಗೋದು ತುಂಬಾ ಕಲರ್ ಲೈಟ್ ಚೇಂಜ್. ಶೇಡ್ಸ್ ನ ಶೀಸ್ ತಗೊಂಡೆ. ಸೋ ಕಾನ್ಫಿಡೆಂಟ್ ಇನ್ ಚೂಸಿಂಗ್ ದ ಶೇಡ್ಸ್ ಅಂದೆ ಲೈಕ್ ತುಂಬಾ ಕ್ಲೀನ್ ಲುಕ್ ಒಂಥರ. ಹೇ ಗಾಯ್ಸ್, ವೆಲ್ಕಮ್ ಟು ವಿ ಪಿ ಬಿಲ್ಡ್ ಲೈವ್. ಸೊ ಇವತ್ತು ವಿನತಾ ಪ್ರವೀಣ್ ಮೇಕಪ್ ಸ್ಟುಡಿಯೋದಲ್ಲಿ 34th ಬ್ಯಾಚ್ ಪೋರ್ಟ್ಫೋಲಿಯೋ ನಡೀತಾ ಇದೆ. ಸೊ ದಿನ ಈಗ ಸ್ಟಾರ್ಟ್ ಆಯಿತು. ಸೊ ಮಾರ್ನಿಂಗ್ ಸ್ಟುಡಿಯೋಗೆ ಬಂದು ಸೊ ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇತ್ತು. ಸೊ ಸ್ಟೂಡೆಂಟ್ಸ್ ಎಲ್ಲ ಮತ್ತು ಮಾಡೆಲ್ಸ್ ಪ್ರತಿಯೊಬ್ಬರು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸೊ ಲುಕ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹಾಫ್ ಆಫ್ ದಿ ವರ್ಕ್ ಇಸ್ ಡನ್. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರೂ ನಾನು ಹೋಗಿ ಪ್ರತಿಯೊಬ್ಬರದ್ದು ಒಂದು ಸಲ ಚೆಕ್ ಮಾಡ್ತೀನಿ ಅಷ್ಟೇ. ಅದನ್ನು ಬಿಟ್ಟು ನಾನು ಕಂಪ್ಲೀಟಾಗಿ ಅವ್ರಿಗೆ ಹೇಳ್ಕೊಡೋದು, ಸರಿ ಮಾಡೋದು ಅದೆಲ್ಲ ಯಾವುದೇ ರೀತಿ ತೊಗೊಳಕ್ಕೆ ಹೋಗಲ್ಲ. ಬಿಕಾಸ್ ಕಂಪ್ಲೀಟ್ ಲುಕ್ನ ಅವರೇ ಮಾಡಬೇಕು. ಸೊ ನೀವು ಫುಲ್ ವೀಡಿಯೋನ ವಾಚ್ ಮಾಡಿ ಸೊ ನಿಮಗೆ ಬೆಟರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಮ್ಮ ನೆಕ್ಸ್ಟ್ ವೀಕ್ ಡೇಸ್ ಬ್ಯಾಚ್ January 5th ಸ್ಟಾರ್ಟ್ ಆಗ್ತಾಯಿದೆ. ವೀಕೆಂಡ್ ಬ್ಯಾಚ್ January 3rd ಸ್ಟಾರ್ಟ್ ಆಗ್ತಾ ಇರೋದು. ಆಲ್ಸೋ ಫುಲ್ ವೀಡಿಯೋನ ವಾಚ್ ಮಾಡಿ ಫಾರ್ ಮೋರ್ ರಿವ್ಯೂಸ್ ಆ್ಯಂಡ್ ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಫಸ್ಟ್ ನನ್ನ ಕೇಳೋದಾದ್ರೆ ಮೇಕಪ್ ಆಕ್ಚುಲಿ ತುಂಬಾ ಚೆನ್ನಾಗಿ, ಕ್ಲೋಸ್ ಯುವರ್ ಐಸ್. ನೀವು ಪ್ರಾಕ್ಟೀಸ್ ಸೆಷನ್ಗಿಂತ ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕಂಪ್ಯಾರಿಟಿವ್ಲಿ. ಐ ಮೇಕಪ್ ಚೆನ್ನಾಗಾಗಿದೆ, ದ ಬೇಸ್ ಇಸ್ ಗುಡ್, ದ ಲಿಪ್ಸ್ಟಿಕ್, ಹೇರ್ ಸ್ಟೈಲ್ ಆಗಿರ್ಬೋದು, ಔಟ್ಫಿಟ್ ಸೆಲೆಕ್ಷನ್, ಜ್ಯುವೆಲ್ಸು, ಎವ್ರಿಥಿಂಗ್ ತುಂಬಾ ಕ್ಲೀನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಕಂಪ್ಲೀಟ್ಲಿ? So first actually nervous ಆದ್ರು, but then ತುಂಬಾ ಚೆನ್ನಾಗಿ ಮಾಡ್ತಿಲ್ಲ. ಇಲ್ಲ, ಅವ್ರದ್ದು ಫ್ರಾಂಕ್ಲಿ ಪ್ರಾಕ್ಟೀಸ್ ಸೆಷನ್ ತುಂಬಾ ಕಡಿಮೆ ಅದೇ ಡ್ಯೂ ಟು ಅವರ್ ವರ್ಕ್. ಇವನ್ ಅವ್ರ ಬುಟಿಕ್ ಇದೆ, ಅದನ್ನು ಮ್ಯಾನೇಜ್ ಮಾಡಿಕೊಂಡು ಪ್ರಾಕ್ಟೀಸ್ ಸೆಷನ್ ಹಾಫ್ ಆಫ್ ದಿ ಪ್ರಾಕ್ಟೀಸ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ, ಬಟ್ ಹಾಫ್ ಆಫ್ ದಿ ಪ್ರಾಕ್ಟೀಸ್ ಸೆಷನ್ನೇ ಮಾಡಿಲ್ಲ. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಮಾಡಿಲ್ಲ. ಟೆಕ್ನಿಕ್ ನೀವು ಆ ಥರ ಕೇಳಿಲ್ಲ. ಸೊ ಮೇನ್ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳೋದು ಈಸಿ. ಐ ಮೀನ್ ಅದೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ನೀವು ಹೇಳಿರೋ ರೀತಿ ತುಂಬ ಈಸಿ ಆಗಿತ್ತು. ಸೊ ದ್ಯಾಟ್ ಈಸ್ ಆ ಟೆಕ್ನಿಕ್ ಫಾಲೋ ಮಾಡಿಬಿಟ್ಟೆ ನನಗೆ ಮೇಕಪ್ ಲುಕ್ ಕೊಟ್ಟಿರೋದು. ಇಫ್ ಇನ್ ಕೇಸ್ ನನಗೆ ಅದು ನೀವು ಆ ಥರ ಈಸಿಯಾಗಿ ಹೇಳ್ಕೊಟ್ಟಿರಲಿಲ್ಲ ಅಂದರೆ ನನಗೆ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಕಷ್ಟ ಆಗ್ಬಿಡ್ತಿತ್ತು. ಹೌದು, ಇಲ್ಲ, ಬಿಕಾಸ್ ನಿಮ್ದು ಪ್ರಾಕ್ಟೀಸೇ ಆಗಿಲ್ಲ. ಇವನ್ ಹೇರ್ ಅಲ್ಲೂ ಕೂಡ ಆಗಿಲ್ಲ, ನನಗೆ ಪ್ರಾಕ್ಟೀಸ್ ಆಗಿಲ್ಲ, ಇವನ್ ಮೇಕಪ್ ಅಲ್ಲೂ ಆಗಿಲ್ಲ ನಿಮ್ದು. ಅದೇ ಅನ್ಕೊಂಡೆ ಹೆಂಗ್ ಮಾಡ್ತಾರೋ ಏನೋ ಅಂತ. ಬಟ್ ತುಂಬಾ ಕ್ಲೀನ್ ಆಗಿ ಕೊಟ್ಟಿದ್ದೀರಾ, ಚೆನ್ನಾಗಿ ಬರುತ್ತೆ. ಆ ಗ್ಲೋಯಿ ಡ್ಯೂಯಿ ಫಿನಿಶ್ ಇದೆ. ಅವರ ಅದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಹೌದು, ಐ ಮೇಕಪ್, ಲಿಪ್ಸ್ಟಿಕ್ ಆಗಿರ್ಬೋದು, ಬ್ಲಶ್ ಆಗಿರ್ಬೋದು, ದಟ್ ಕಾಂಬಿನೇಷನ್ ಇಸ್ ರಿಯಲಿ ಗುಡ್ ಕಂಪ್ಯಾರಿಟಿವ್ಲಿ. ಸೊ ಇಟ್ ಕೇಮ್ ಔಟ್ ವೆರಿ ವೆಲ್. ಸೊ ಹೌ ಡಿಡ್ ಯು ಫೀಲ್ ಅಬೌಟ್ ದ ಕ್ಲಾಸಸ್ ಅಂಡ್ ಆಲ್? ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಲೋ ಆಗಿ ಫೀಲ್ ಆಗ್ತಿತ್ತು ಫಸ್ಟ್ ಸ್ಟಾರ್ಟಿಂಗ್ ಜಾಯಿನ್ ಆದಾಗ. ಬಿಕಾಸ್ ನಾನು ಯೂಶ್ವಲಿ ಮೇಕಪ್ ಜಾಸ್ತಿ ಹಾಕೊಳ್ಳಲ್ಲ. ಒಂದು ಲಿಪ್ಸ್ಟಿಕ್ ಆಗಿದ್ರೆ ಅದೇ ದೊಡ್ಡ ಮೇಕಪ್ ನನಗೆ. ಬಟ್ ದೆನ್ ಐ ವಾಂಟೆಡ್ ಟು ಗ್ರೋ ಇನ್ ದಿಸ್ ಬಿಸ್ನೆಸ್. ಸೊ ನಾನು ಅದಕ್ಕೆ ನನ್ನ ಹತ್ರ ಮನೆ ಹತ್ರನೂ ತುಂಬ ಆಪ್ಷನ್ಸ್ ಇತ್ತು. ನೀವು ಹೇಳಿದ್ರೆ ಆಲ್ ದ ವೇ ಫ್ರಮ್ ವಿಜಯನಗರ ಬರ್ತಾ ಇದ್ದೀನಿ ನಾನು. ಬಟ್ ದ ಥಿಂಗ್ ಈಸ್ ಬಂದಿದ್ದಕ್ಕೂ ನನಗೆ ಅಟ್ಲೀಸ್ಟ್ ಟೀಚಿಂಗ್ ಯಾವ ಥರ ಇರಬೇಕು ಅಂದರೆ ಅದು ಟೆಕ್ನಿಕ್ಕು ಕಷ್ಟ ಅನ್ನಿಸ್ಬಾರ್ದು. ನಾನು ಪ್ರಾಕ್ಟೀಸೇ ಮಾಡಿಲ್ಲ, ನನಗೆ ಗೊತ್ತಿರಲಿಲ್ಲ ನಾನು ಈ ಔಟ್ಪುಟ್ ಕೊಡ್ತೀನಿ ಅಂತ. ಬಿಕಾಸ್ ಆಫ್ ಯುವರ್ ಟೆಕ್ನಿಕ್ಸ್, ಯುವರ್ ಟೀಚಿಂಗ್ ವೇ, ದಟ್ ಕೇಮ್ ಔಟ್ ರಿಯಲಿ ವೆಲ್. Thanks, all thanks to you. Thank you, but still you did very well. Taught her patience, discipline, hard work. ಮತ್ತೆ she's very sweet. ಇಲ್ಲ, That behavior, she's very sweet and a so that nature I really liked it. she's very good from the That beginning. actually I learned from the ma'am. Yeah, exactly. ಅದು ನನ್ನ ಮ್ಯಾಮಿಂದನೇ ಕಲ್ತಿರೋ. Thank you so much. But ತುಂಬಾ ಚೆನ್ನಾಗಿದೆ. It's very good. Thank you. से क्या है, क्योंकि उसका थोड़ा स्किन कॉम्प्लिकेटेड है, बट फिर भी frankly the hair, the earring, the outfit, the lipstick, everything came out very well. तो आप आज भी देखो कितना अच्छे से किया है. The makeup, everything. Personally, I loved the makeup for sure. थैंक यू सो मच मैम. एंड आपका गाइडेंस से मुझे और कॉन्फिडेंस हाई हुआ है. मैं और अच्छा करने के लिए कोशिश करूंगी. नहीं, बहुत अच्छे से किया है. So निम्गे गन्सु because you go to lot of academies, no? So ನಾನು ಪ್ರತಿ ಸಲ ಬಂದಾಗಲೂ ಎಲ್ಲ ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಇವತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ನರ್ವಸ್ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ಇಟ್ಸ್ ಅ ಫಸ್ಟ್ ಫುಡ್. ಸೊ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ರು.
ಆ್ಯಂಡ್ ಅವ್ರಿಗೆ ಕನ್ನಡ ಬರಲಿಲ್ಲ ಅಂದರೂ ಪಾಪ ತುಂಬ ಚೆನ್ನಾಗಿ ನಮಗೆ ಎಲ್ಲ ಕೇರ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. The classes एकदम अच्छा मैम, मैं यहाँ आपके पास आके मुझे मतलब मैं सही जगह में आया जैसा लग रहा है और अपने आप को मैं काम करके आ रही थी बट आई फील वेरी गुड एंड आई फील आई कैन डू वेरी वेल ahead also and for your guidance and for your knowledge, आपका नॉलेज से मुझे और अपग्रेड होने के लिए इनकरेज मिला हुआ है. थैंक यू. और मुझे अभी भी क्या फर्स्ट डे आप आए थे ना इंक्वायरी के लिए, Yeah, yes, मैं ma'am. चेक कर देती हूँ मैम क्या नहीं पता नहीं, Yeah. बहुत डाउट से गया था आप Yes, उस दिन, ma'am, बट नाउ यू हैव डन द बेस्ट. एक्चुअली ट्रस्ट मी, overall the color combination about the eye makeup, lipstick, the outfit, everything is so perfectly done today. Thank you so And much. it is looking like the work is done by kind of experienced artist. It is not looking like the beginner they have learnt अभी करके किया है करके नहीं लग रहे हैं, पूरा experienced artist makeup किया है करके लग रहा है. Actually it is very good. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಕ್ಲೀನ್ ಆಗಿ ಬಂದಿದೆ, ಐ ಮೇಕಪ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಎವ್ರಿಥಿಂಗ್ ಇಸ್ ಸೋ ಗುಡ್. ಸೊ ನಿಮ್ಗೆ ಹೇಗೆ ಅನಿಸ್ತು ಕಂಪ್ಲೀಟ್ಲಿ? I'm completely satisfied with the classes, ma'am. It is like I didn't make a wrong choice here because initially my first doubt was how will someone will cover in 30 days. So I was actually doubtful how will they cover this, but as the way you organize stuff, that was really amazing. That helped me learn from my basics because I am Yeah. someone who actually do not like doing makeup. So doing for someone else, I have to do it properly, right? So learning from you is the best choice that I have so made. much. Is what I felt in the 30 days. And something that I took away from here was that you shouldn't compromise for a makeup for any reason. Be it for the product or be it the way you treat another person. Do not compromise. Give the best for your client is something that I will be Always. taking away from here. I'm happy about the Thank makeup, you ma'am. so much. No, it came out very well, clean, subtle. See, even the first day of the practice session, I still remember the wrongs you have done. Blush ತುಂಬಾ ಹಾಕ್ಬಿಟ್ಟಿದ್ರಿ, the base proper ಆಗಿ blend ಆಗಿರಲಿಲ್ಲ. But today I can see ಒಂದು the base blending is so good. ಅದ್ರ ಜೊತೆಗೆ ಬ್ಲಶ್ ಪ್ಲೇಸ್ಮೆಂಟ್, ಹೈಲೈಟಿಂಗ್ ಪ್ಲೇಸ್ಮೆಂಟ್ ಅಂಡ್ ದ ಲೈನರ್ ಹಾಕಿರೋದಿರ್ಬೋದು, ಅಂಡ್ ಐ ಮೇಕಪ್ ಅಂಡ್ ದ ಹೇರ್ ಸ್ಟೈಲ್, ದ ಡ್ರೇಪಿಂಗ್ ಎಲ್ಲ ತುಂಬಾ ಕ್ಲೀನ್ ಆಗಿ ಬಂತು. ಸೊ ಆಕ್ಚುಲಿ ನಿಮ್ದು ಲುಕ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿ ಮಾಡಿದ್ದೀರಾ. ಇಟ್ ಈಸ್ ಲೈಕ್ ವೆರಿ ಸಿಂಪಲ್ ಆಗಿ ಕ್ಲೀನ್ ಆಗಿ ಸಾಫ್ಟ್ ಅಂಡ್ ಸಟಲ್ ಆಗಿದೆ, ನಾಟ್ ಲೈಕ್ ತುಂಬಾ ಹೆವಿಯರ್ ಸೈಡ್ ಕೊಟ್ಟಿದ್ದೀರಾ ಅಂತೇನಿಲ್ಲ ಹೇರ್. ಓಕೆ, ಸೊ ನಿಮ್ಗೆ ಹೇಗೆ ಅನಿಸ್ತು? ನನಗೆ ಅಂದರೆ ಫಸ್ಟ್ ಟೈಮ್ ಬಂದಾಗ ನನಗೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ. ಒಂದು ಲಿಪ್ಸ್ಟಿಕ್ ಹಾಕೋದು ನನಗೆ ಅಷ್ಟು ಗೊತ್ತಿರಲಿಲ್ಲ. ಇವಳಿಂದನೇ ನಾನು ಇಲ್ಲಿ ಬರೋದು ಕಾರಣ. ನೀವೇ ರೆಫರ್ ಮಾಡಿದ್ದಾ? ಸೊ ಅದಕ್ಕೆ ಅವ್ರನ್ನೇ ಕರ್ಕೊಂಡು ಬಂದಿದ್ದೀರಾ? ಹೌದು. ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿದೆ ಅಂತ ಹೇಳೋಕ್ಕೆ ಪ್ರೌಡ್ ಅನಿಸುತ್ತೆ ನನಗೆ. ನೀವು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ, Thank you so ಪೇಷನ್ಸ್ ಇಂದ much. ಹೇಳ್ಕೊಟ್ಟಿದ್ದೀರಾ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ಇಲ್ಲಪ್ಪ, ತುಂಬಾ ಚೆನ್ನಾಗಿ ಮಾಡಿದೆ. ಓಕೆ, ಸೊ ಫಸ್ಟ್ ನಾನು ಹೇಳ್ಬಿಡ್ತೀನಿ ಫೀಡ್ಬ್ಯಾಕ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಮೇಕಪ್ ಕೇಮ್ ಔಟ್ ವೆರಿ ವೆಲ್. ಹೈಲೈಟಿಂಗ್ ಆಗಿರ್ಬೋದು, ಬ್ಲಶ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಇದು ಅಷ್ಟೇ ಐ ಮೇಕಪ್ಪನ್ನು ಚೆನ್ನಾಗಿ ಮಾಡಿದೆ. ನನ್ ಸ್ಟಾರ್ಟಿಂಗಲ್ಲಿ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ನಾನು ಸ್ವಲ್ಪ ಫಸ್ಟ್ 2 ಪ್ರಾಕ್ಟೀಸಸ್ ಕೂಡ ಅಲ್ಲಿ ತುಂಬಾ ಬಂದೇ ಇರ್ಲಿಲ್ಲ, ತುಂಬಾ ಸ್ಟ್ರಗಲ್ ಮಾಡಿದ್ವಿ. ಹೌದು, ಬ್ರೈಡಲ್ ಮಾಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಓಕೆ, ಮುಹೂರ್ತ ಲುಕ್ ಆದ್ಮೇಲೆ ಮುಹೂರ್ತ ಮಾಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು, ಮಾಡ್ಬೋದು ಅಂತ. ಸೊ ಸ್ವಲ್ಪ ಕನ್ಫ್ಯೂಸ್ ಇತ್ತು ನನಗೆ ಸ್ಟಾರ್ಟಿಂಗ್. ನಾನು ಏನು ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ, ಮೇಕಪ್ ತಾನೆ ಅಷ್ಟೇ ನಾವು ಬಿಡ್ಬೋದು. ಆಮೇಲೆ ಅನ್ಕೊಂಡೆ ಮೇಕಪ್ ತುಂಬಾ ಕಷ್ಟ, ನಾವ್ ಅನ್ಕೊಂಡೋ ತರ ಇರಲ್ಲ, ಒಬ್ಬೊಬ್ರು that ಸ್ಕಿನ್ಗೆ easy. ಒಬ್ಬೊಬ್ಬರ ತರ ಇರುತ್ತೆ ಅಂತ. ಸೊ ನನ್ಗೆ ಇವತ್ತು ಖುಷಿ ಆಯ್ತು. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ಸ್ವಲ್ಪ ಹೆದರ್ಕೊಂಡೇ ಮಾಡಿದೆ, ತುಂಬಾ ಖುಷಿ ಸ್ವಲ್ಪ ಆಯ್ತು. ನರ್ವಸ್ ಆಗೇ ಮಾಡಿರ್ತೀರ. ಹೌದು, ಬಟ್ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ತುಂಬಾ ಥ್ಯಾಂಕ್ಸ್ ಮ್ಯಾಮ್ Thank you ನನಗೆ so ಕೊಟ್ಟಿದ್ದಕ್ಕೆ. ಇಲ್ಲ, I just loved her work. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅಂಡ್ ಟು ಬಿ ವೆರಿ ಆನೆಸ್ಟ್, ಐ ವಾಸ್ ಶೇಡ್ ಯೂಸ್ ಮಾಡೋದ್ರಲ್ಲಿ ಒಂದು ನೋಡಿದ್ದೀನಿ, ಬಿಕಾಸ್ Okay. ಐ ಬಿನ್ ಟು ಶೂಟ್ಸ್ ಎಲ್ಲ ಓಕೆ, ತುಂಬಾ ತರ ತೀರಾ ಓವರ್ ಆಗಿ ಕಾಣಿಸೋದು, ಹೆವಿ ಮೇಕಪ್ ಅಂತ ಅನ್ಸಲ್ಲ. ಹೌದು. ಅಂಡ್ ಜ್ಯುವೆಲ್ರಿ ಇಂದ ಹಿಡ್ದು ಕಾಸ್ಟ್ಯೂಮ್ ತನಕ ಎವ್ರಿಥಿಂಗ್ ಓವರ್ ಆಲ್ ಶಿ ಹ್ಯಾಸ್ ಅ ವೆರಿ ಗುಡ್ ಐಡಿಯಾ ಅಬೌಟ್ ಎವ್ರಿಥಿಂಗ್. ತುಂಬಾ ಸಟಲ್ ಲುಕ್ ಕೊಟ್ಟಿದ್ದಾರೆ. ಮೇಕಪ್ ಮಾಡಿದ್ರೆ ಮಿನಿಮಲ್ ಆಗಿ ಸಾಕಾಗಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ತುಂಬಾ ಕ್ಲೀನ್ ಆಗಿ ಹಾ. ಕೊಟ್ಟಿದ್ದೀರಾ. ಡಿಫ್ರೆಂಟ್ ಆಗಿದೆ ಲುಕ್. ಎಲ್ಲಿ ಮೇಕಪ್ ಮಾಡಿದ್ರು ಇಷ್ಟ ಆಗ್ತಾ ಇರಲಿಲ್ಲ. ನಾನು ಹೇಳ್ಕೊಂಡು ಕರ್ಕೊಂಡ್ ಬರ್ತಿದ್ದೆ, ವೆರಿ ನೈಸ್. ಎಲ್ಲೂ ಮಾಡಿದ್ರು ನಮ್ಗೆ ಇಷ್ಟ ಆಗಲ್ಲ. ಬಿಕಾಸ್ ಅವ್ರಿಗೆ ಹೇಳಕ್ ಆಗ್ತಲ್ಲ, ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಆಕ್ಚುಲಿ. ಸೊ ನಿಮ್ಗೆ ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಲ್ಲೇ ಹೇಳ್ಬಿಡ್ತೀನಿ ನೋಡು ಅಂತ ಹೇಳ್ತಿದ್ದೆ. ಬಟ್ ನಾನು ಸ್ವಲ್ಪ ಹೆದರ್ಕೊಂಡೇ ಮಾಡಿದೆ.
ಇವಳು ಏನಾದ್ರು ಅಂತಾಳ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಔಟ್ಫಿಟ್ ಆಗಿರ್ಬೋದು, ದ ಕಲರ್ ಕಾಂಬಿನೇಷನ್, ಲಿಪ್ಸ್ಟಿಕ್ ಆಗಿರ್ಬೋದು, ಕ್ಲೋಸ್ ಯುವರ್ ಐಸ್, ಐ ಮೇಕಪ್ ಟರ್ನ್ ಈ ಕಡೆ ಟರ್ನ್, ಯಾ ಐ ಮೇಕಪ್ ನೋಡ್ಬೋದು ನೀವು, ಲಿಪ್ಸ್ಟಿಕ್ ಅಪ್ಲಿಕೇಶನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮಂಜುಷ. ಇಟ್ ಇಸ್ ಸೋ ಗುಡ್, ಕ್ಲೀನಾಗಿ ಬಂದಿದೆ ಲುಕ್. ಎಲ್ಲೂ ಹೆವಿ ಮೇಕಪ್ ಅಂತ ಎಲ್ಲೂ ಅನಿಸ್ತಾ ಇಲ್ಲ. ಅದ್ ಬೇಸ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಇಟ್ ಈಸ್ ಓಕೆ, ಓಪನ್ ಮಾಡಿಪ್ಪ. ಇಟ್ ಕೇಮ್ ಔಟ್ ವೆರಿ ವೆಲ್, ತುಂಬಾ ಚೆನ್ನಾಗಿದೆ ಓವರ್ ಆಲ್ ಔಟ್ಫಿಟ್. ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಓಕೆ, ಓಕೆ, ತುಂಬ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಜ್ಯುವೆಲ್ಸ್ ಎಲ್ಲ ಫೋಟೋಸ್ ಕಳಿಸಿ ಯಾವ್ದು ಹಾಕೋಣ ಅಂತ ತುಂಬ ಡಿಸ್ಕಸ್ ಮಾಡಿ ಲುಕ್ ಕ್ರಿಯೇಟ್ ಮಾಡಿದ್ದಾರೆ. ನಮಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಹರ್ ಫ್ಯೂಚರ್ ಮ್ಯಾಮ್. ಸೊ ಆಕ್ಚುಲಿ ಲುಕ್ ಕ್ಲೀನಾಗಿ ಸಿಂಪಲ್ ಆಗಿ ಕ್ಲೀನಾಗಿ ಕೊಟ್ಟಿದ್ದೀರಾ, ಚೆನ್ನಾಗಿ ಬಂದಿದೆ. ಕ್ಲೋಸ್ ಮಾಡಿ ಆಯ್ತು. ಐ ಮೇಕಪ್ಪು ಅಷ್ಟೇ ಕ್ಲೀನಾಗಿ ಆಗಿದೆ. ಲುಕ್ ಹಿಯರ್ ಓಕೆ, ಬೆಟರ್ ಆಗಿದೆ, ಪರವಾಗಿಲ್ಲ. ಆಸ್ ಎ ಬಿಗಿನರ್ ಆಗಿ ಇಷ್ಟು ಮಾಡ್ಕೊಂಡ್ರು ಸಾಕು. ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ಕ್ಲೀನಾಗಿ ಬಂದಿದೆ ಆಕ್ಚುಲಿ. ಅದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದಿರಲ್ಲ, ಅದು ಮುಗ್ಬಿಟ್ಟಿಲ್ಲ. ಸೊ ಇದಾಗಿರ್ಬೋದು, ಔಟ್ಫಿಟ್, ಜ್ಯುವೆಲ್ಸು, ಎವ್ರಿಥಿಂಗ್ ಇಸ್ ಫೈನ್, ನೀಟಾಗಿ ಆಗಿದೆ. ಸೊ ಓವರ್ ಕ್ಲಾಸಸ್ ಎಲ್ಲ ಹೇಗೆ ಅನಿಸ್ತು ನಿಮ್ಗೆ? ಚೆನ್ನಾಗಿತ್ತು. ಇಟ್ ವಾಸ್ ಆಸಮ್. ವಾಯ್ಸೇ ಹೋಗಿದೆ, ವಾಯ್ಸೇ ಬರ್ತಾ ಇದೆ. ಯಾಕೆ ಥ್ರೋಟ್ ಇನ್ಫೆಕ್ಷನ್? ಸ್ವಲ್ಪ ಕೋಲ್ಡ್ ಆಗಿದೆ, ಪೈನ್ ಇದೆ. ಪರವಾಗಿಲ್ಲ, ಸಾಕು. ಥ್ಯಾಂಕ್ ಥ್ಯಾಂಕ್ ಯು. ನೀಟಾಗಿ ಆಗಿದೆ. ಐ ಮೇಕಪ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ, ಕ್ಲೀನಾಗಿ ಬಂದಿದೆ. ಲಿಪ್ಸ್ಟಿಕ್ ಚೆನ್ನಾಗಿ ಹಾಕಿದ್ದೀರಾ. ದ ಬೇಸ್ ಈಸ್ ಆಲ್ಸೋ ಗುಡ್. ಹೇರ್ ಕೂಡ ಚೆನ್ನಾಗಿದೆ. ಈವನ್ ದ ಜ್ಯುವೆಲ್ಸ್, ಔಟ್ಫಿಟ್ ಎಲ್ಲ ತುಂಬಾ ಕ್ಲೀನ್ಸ್ ಎಲ್ಲ ಹೇಗೆ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಮ್ಯಾಮ್. ಕಾನ್ಫಿಡೆಂಟ್ ಆಗಿ ಔಟ್ಸೈಡ್ ಹೋಗ್ತಾ ಇದೀವಿ. ಸೊ ಹ್ಯಾಪಿ. ಸೊ ಕ್ಲೀನಾಗಿ ಆಗಿದೆಪ್ಪ, ವೆರಿ ನೈಸ್. ಸೊ ಯು ವಾಂಟ್ ಟು ಸೇ ಸಮಥಿಂಗ್? ನೀವೇನಾದ್ರೂ ಹೇಳ್ತೀರಾ? ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ನಾನು ಮಾಡ್ಸ್ಕೊಂತ ಮೇಕಪ್. ಹೌದಾ? ಹೌದು. ನಾನು ಯಾವತ್ತು ಅಂದ್ರೆ ನಮ್ಮ ಅಕ್ಕನ ಸಿಸ್ಟರ್ ಮ್ಯಾರೇಜಸ್ ಅಲ್ಲಿ ಯಾವತ್ತೂ ಮಾಡ್ಸಿಲ್ಲ, ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಅಂದ್ರೆ ನಂಗೆ ಭಯ, ಫೌಂಡೇಶನ್ ಹಚ್ಚಿದ್ರೆ ಒಂಥರ ಫೇಸ್ ಹಾಳಾಗುತ್ತೆ ಆ ತರ ಭಯ. ಓಕೆ, ಬಟ್ ಇವಳು ಕನ್ವಿನ್ಸ್ ಮಾಡಿದ್ಲು. ಏನಾಗಲ್ಲ, ಆ ತರ ಎಲ್ಲ ಏನ್ ಹಾಳಾಗಲ್ಲ. ಸೊ ನೇಟಿವ್ ಆಂಧ್ರ ಪ್ರದೇಶದಿಂದ ಬಂದಿರೋದು. ಇರ್ತಿತ್ತಲ್ವಾ? ಸೊ ಪಿ.ಜಿ ನಲ್ಲಿ ಆ ಇಟ್ಕೊಂಡು ಪಿಜಿಯಿಂದ ಮಕ್ಳನ್ನ ಬಿಟ್ಟೂನು ಕೂಡ ಕ್ಲಾಸಸ್ ನ ಮಾಡ್ಕೊಂತಾರೆ ಅಷ್ಟು ದೂರ ಇಂದ. ಬಟ್ ನಿಮ್ದು ತುಂಬಾ ಎಫರ್ಟ್ಸ್ ಇರುತ್ತೆ, ಬಿಕಾಸ್ ಇಟ್ಸ್ ನಾಟ್ ಈಸಿ. ಇಬ್ರು ಮಕ್ಳನ್ನ ಮನೇಲಿ ಬಿಟ್ಟು ಇಷ್ಟು ದೂರ ಬಂದು ಪಿಜಿನಲ್ಲಿ ಇಟ್ಕೊಂಡು ಕ್ಲಾಸಸ್ ಬಟ್ ಮಾಡ್ಕೊಳ್ಳೋದು. ನಾವು ಬಂದಿದ್ದಾಗ ಕಾನ್ಫಿಡೆಂಟ್ ಆಗಿ ಹೋಗ್ತೀವಾ ಅಂತ ಅನ್ಕೊಂಡಿದ್ವಿ ಮ್ಯಾಮ್. ಬಟ್ Doubt ಇವತ್ತು ಇದ್ದಿಲ್ಲ. ತುಂಬಾ ಕಾನ್ಫಿಡೆಂಟ್ ಇಂದ ಔಟ್ಸೈಡ್ ಹೋಗ್ತಾ ಇದೀವಿ ಮ್ಯಾಮ್ ನಾವು. ಬಟ್ ಇಟ್ ವೆರಿ